ಬಾಗಲಕೋಟೆನ ಲೋಕಾಪುರ ಶಾಖೆಯಲ್ಲಿ ಶಾಖೆ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಿದ್ದಂತಹ ಶ್ರೀ ಶಿವರಾಜ್ ಗುರ್ರಾಜ್ ಶಿವರಾಜ್ ಅಂತಕ್ಕಂಥವ್ರು ನಮ್ಮ ಬ್ಯಾಂಕು SBI ಲೋಕಾಪುರ ಶಾಖೆಯಲ್ಲಿ ಏನೋ ಒಂದು ಖಾತೆಯನ್ನು ಹೊಂದಿತ್ತು, ಕರೆಂಟ್ ಅಕೌಂಟು. ಆ ಕರೆಂಟ್ ಅಕೌಂಟಿಂದ ₹65 ಲಕ್ಷ ರೂಪಾಯಿಗಳನ್ನು ತನ್ನ ವೈಯಕ್ತಿಕ ಖಾತೆಗೆ ವರ್ಗಾವಣೆಯನ್ನು ಮಾಡಿಕೊಂಡು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂತಹ ವಿಷಯ ನಮಗೊಂದು 2-3 ದಿವಸದ ಹಿಂದೆ ಗೊತ್ತಾಯಿತು. ಸೊ ನಿನ್ನೆ ಮತ್ತು ಇವತ್ತು ನಾವು SBI ಖಾತೆಯಿಂದ SBI ಬ್ಯಾಂಕಿನಿಂದ ನಮ್ಮ ಇಂಟರ್ನಲ್ ಆಡಿಟರಿಂದ ಒಂದು ರಿಪೋರ್ಟ್ ತೊಗೊಂಡಿದ್ವಿ, ಪ್ರಾಥಮಿಕ ತನಿಖಾ ವರದಿಯನ್ನು. ಸೊ ಆ ವರದಿಯನ್ನು ನೋಡಿದಾಗ ಅವನು ತನ್ನ ವೈಯಕ್ತಿಕ ಖಾತೆಗೆ ಆ ಹಣವನ್ನು ವರ್ಗಾವಣೆ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಸೊ ಇಮಿಡಿಯೇಟಾಗಿ ಇವತ್ತು ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿ ಇವತ್ತು ನಾವು ಅವರನ್ನು ಅಮಾನತ್ನಲ್ಲಿ ಇಟ್ಟಿದ್ದೀವಿ. ಮತ್ತು ಅವರಿಂದ ಏನು ಮುಂದೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಅದನ್ನು ನಾವು 1-2 ದಿವಸದಲ್ಲಿ ಆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಹೂಡ್ತೀವಿ. ಮತ್ತು ಅವರಿಂದ ಹಣ ದುರುಪಯೋಗದ ಮೊತ್ತ ಏನಿದೆ ಅವರಿಂದ ವಸೂಲಾತಿ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಪ್ರಕಾರಾಗಿ ಕೂಡಲೇ ಅವರಿಂದ ಏನು ವಸೂಲಾತಿಗೆ ಕ್ರಮ ಇಡಬೇಕೋ ಆ ಎಲ್ಲ ಕ್ರಮಗಳನ್ನು ಕೂಡ ನಾವು ಆದಷ್ಟು ತಕ್ಷಣ ಮಾಡ್ತೀವಿ. ನಡೆದಿದೆ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದರು? ಮಾರ್ಚ್ 28ನೇ ತಾರೀಕು ಅವರಿಗೆ ಇಲ್ಲ, ಏಪ್ರಿಲ್ 18/4/2026 ಅವರು ಏನೋ IDFC ಅಂತಕ್ಕಂಥ ತಮ್ಮ ಒಂದು ಖಾತೆ ಏನಿರ್ತದೆ ಆ ಖಾತೆಯನ್ನು ಹೊಂದಿದಂಥ IDFC ಬ್ಯಾಂಕಿನ ರಾಮದುರ್ಗ್ ಬ್ರ್ಯಾಂಚಲ್ಲಿ ನಮ್ಮ SBI ಚೆಕ್ಕನ್ನು ಅವ್ರು ಹಾಕ್ತಾರೆ 17ನೇ ತಾರೀಕಿಗೆ, 17 ಏಪ್ರಿಲ್ಗೆ. 18 ಏಪ್ರಿಲ್ಗೆ ಅದು ಏನೋ ಅವ್ರ ವೈಯಕ್ತಿಕ ಖಾತೆಗೆ ಟ್ರಾನ್ಸ್ಫರ್ ಆಗಿದೆ. ಇದು ಏಪ್ರಿಲ್ 18ನೇ ತಾರೀಕಿಗೆ, 17 ಮತ್ತು 18ನೇ ತಾರೀಕಿಗೆ ಆದಂತಹ ಘಟನೆ. ಅವರು ಮೇ 29 ಮತ್ತು 30ನೇ ತಾರೀಕಿಗೆ 2 ದಿವಸ ಸಾಂದರ್ಭಿಕ ರಜೆ ಹಾಕಿದ್ರು. ತದನಂತರದಲ್ಲಿ ಅವ್ರಿಗೆ ಏನೋ ಕೈ ಆಕ್ಸಿಡೆಂಟ್ ಆಗಿ ನಾನು ರಜೆಯಲ್ಲಿದ್ದೀನಿ ಅಂತ ಒಂದು ನಮ್ಮ ಜನರಲ್ ಮ್ಯಾನೇಜರಿಗೆ ಫೋನ್ ಮಾಡಿ ಹೇಳಿದ್ರು. ಸೊ ಒಂದು ನೀವು ಕೇಳ್ತಾ ಇರೋ ಪ್ರಶ್ನೆ ಏನಂತಂದರೆ ಏಪ್ರಿಲಲ್ಲಿ ಆದಂಥದ್ದು ಇನ್ನೂವರೆಗೆ ಯಾಕೆ ಬೆಳಕಿಗೆ ಬಂದಿರಲಿಲ್ಲ ಅಂತ. ಸೊ ಲೋಕಾಪುರಲ್ಲಿ ಹೊಂದಿತ್ತು ಶಾಖೆ, ಅದು ಜಾಯಿಂಟ್ ಆಪರೇಷನ್ ಇಲ್ಲದೆ ಸಿಂಗಲ್ ಆಪರೇಷನ್ ಇತ್ತು. ಸೊ ಹೀಗಾಗಿ ಅದು ಅವರು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ತಮ್ಮ ಸ್ವಂತ ಖಾತೆಗಿದ್ದು ಎಲ್ಲಿ ರಿಫ್ಲೆಕ್ಟ್ ಆಗಿರಲಿಲ್ಲ. ಮತ್ತು ಅವ್ರು ರಜದಲ್ಲಿ ಇರೋದ್ರಿಂದ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಕಳಿಸಿರಲಿಲ್ಲ. ಸೊ ಅವರು ಮೊನ್ನೆ ಒಂದು 4 ದಿವಸದಿಂದ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿ ಅವರು ಬ್ಯಾಂಕಿಗೆ ಬರದೇ ಇರೋ ಕಾರಣವಾಗಿ ಅಲ್ಲಿರ್ತಕ್ಕಂಥ ಅಕೌಂಟೆಂಟು ಏನೋ ಒಂದು ಆತಂಕಕ್ಕೀಡಾಗಿ ಬ್ಯಾಂಕಲ್ಲಿರ್ತಕ್ಕಂಥ ಖಾತೆಯಲ್ಲಿ ಏನಾದರೂ ಹಣ ದುರುಪಯೋಗ ಆಗಿರಬಹುದಾ ಅಂತ ನಮ್ಮ ಗಮನಕ್ಕೆ ತಂದಾಗ ನಿನ್ನೆ ಮತ್ತು ಇವತ್ತು ನಮ್ಮ ಆಂತರಿಕ ಲೆಕ್ಕ ಪರಿಶೋಧಕರನ್ನ ಕಳಿಸಿ ನಾವು ಪ್ರಾಥಮಿಕ ತನಿಖಾ ವರದಿಯನ್ನು ಪಡ್ಕೊಂಡಿದ್ದೀವಿ. ಅದರ ಮೇಲೆಗೆ 18ನೇ ತಾರೀಕಿಗೆ ಆ ಒಂದು 65 ಲಕ್ಷ ರೂಪಾಯಿ ಅವರ ವೈಯಕ್ತಿಕ ಖಾತೆಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಆ ಮೇರೆಗೆ ನಾವು ಶಿಸ್ತು ಕ್ರಮ ತೆಗೆದುಕೊಂಡಿದ್ವಿ, ಅಮಾನತ್ನಲ್ಲಿ ಇಟ್ಟಿದ್ದೀವಿ. ಮತ್ತು ಮುಂದೆ ಏನೋ ಕ್ರಿಮಿನಲ್ ಮೊಕದ್ದಮೆ ಆಗಿರ್ಬೋದು ಮತ್ತು ವಸೂಲಾತಿಗೆ ಕ್ರಮ ಎರಡನ್ನೂ ಕೂಡ ನಾವು ತಗೊಳ್ತೀವಿ. ಇಲ್ಲ, ಅವ್ರ ಕುಟುಂಬದವ್ರು ಯಾರೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಆದರೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಅವ್ರನ್ನ ಸಂಪರ್ಕಕ್ಕೆ ಪ್ರಯತ್ನ ಮಾಡಾಗ 3 ದಿವಸದಿಂದ ಅಂದರೆ ನಮಗೇನು ಅವರು ಅಕೌಂಟೆಂಟ್ ನಮಗೇನು ಕಂಪ್ಲೇಂಟ್ ಮಾಡಿದರು ಮೊನ್ನೆ ನೈಟ್, ಆ 3 ದಿವಸದಿಂದ ನಾವು ಕೂಡ ಸಂಪರ್ಕ ಮಾಡಿದ್ದಾರೆ ನಮ್ಮ ಬ್ಯಾಂಕಿನ ಅಧಿಕಾರಿಗಳು. ಅವ್ರ ಫೋನ್ ಸ್ವಿಚ್ ಆಫ್ ಇದೆ, ಎಲ್ಲಿದ್ದಾರೆ ನಮಗೂ ಗೊತ್ತಿಲ್ಲ. ಅವ್ರ ಕುಟುಂಬದವ್ರು ಯಾರು ಕಂಪ್ಲೇಂಟ್ ಮಾಡಿಲ್ಲ. ಒಂದೇ ಟೈಮ್ ಅವರು ಒಂದೇ ದಿವಸ ಒಂದೇ ಚೆಕ್ ಮುಖಾಂತರವಾಗಿ ಅವರ ಖಾತೆಗೆ ವರ್ಗಾವಣೆ ಆಗಿದ್ದು. ಗ್ರಾಹಕರ ದುಡ್ಡು ಅಥವಾ ಪರ್ಸನಲಿ ಲಾಸ್ಟ್ ಟೈಮ್ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಇರ್ತಾರೆ ಸರ್, ಆ ಥರದ್ದು ಅಲ್ಲ. ನಮ್ಮ ಬ್ಯಾಂಕಿನಲ್ಲಿ ಅಂತಂದರೆ ಈ ಬ್ಯಾಂಕಿನಿಂದ ಗ್ರಾಹಕರಿಂದ ಏನು ಡೆಪಾಸಿಟ್ ಮಾಡಿರ್ತಾರೆ ಎಲ್ಲ ಇರ್ತದೆ. ಬ್ಯಾಂಕಿನ ಏನೋ ಸಾರ್ವಜನಿಕರ ದುಡ್ಡು ಇರ್ತದೆ, ಆನಂತರದಲ್ಲಿ ನಮ್ಮ ಬ್ಯಾಂಕಿನ ಸ್ವಂತ ಬಂಡವಾಳ ಇರ್ತದೆ, ಎಲ್ಲ ಇರ್ತದೆ.
ನಿನ್ನೆ ನಮ್ಮ ಲೋಕಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 101/101/2026ರಲ್ಲಿ ಅಂಡರ್ ಸೆಕ್ಷನ್ 316 ಸಬ್ ಕ್ಲಾಸ್ 5 BNS ಅಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ BDCC ಬ್ಯಾಂಕ್ ಮ್ಯಾನೇಜರ್ ಗುರುರಾಜ್ ಶಿವರಾಜ್ ಇವನ್ ಮೇಲೆ ನಾವು ನಿನ್ನೆ ಮಿಸ್ಅಪ್ರೋಪ್ರಿಯೇಷನ್ ಅಂದರೆ ಬ್ಯಾಂಕದ್ದು ಏನು ಹಣ ಇರುತ್ತೆ ಅವರು ಬ್ಯಾಂಕ್ ಹಣ ಪಬ್ಲಿಕ್ಕಿಂದ ಏನು ಹಣ ಡೆಪಾಸಿಟ್ ಆಗುತ್ತೆ ಅವರು ಹೆಡ್ ಆಫೀಸ್ ಬ್ರಾಂಚ್ಗೆ ಡೆಪಾಸಿಟ್ ಮಾಡಬೇಕಾಗಿತ್ತು. ಆ ಡೆಪಾಸಿಟ್ ಮಾಡಲಿಲ್ಲ ಅಂತ 65 lakh ಟೋಟಲ್ ಹಣವನ್ನು ಅವನು ಮಿಸ್ಅಪ್ರೋಪ್ರಿಯೇಟ್ ಅಂದರೆ ಹಗರಣ ಮಾಡಿದ್ದಾರೆ. ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಿದೆ. ಈ ವಿಚಾರವಾಗಿ ನಾವು ನಿನ್ನೆ FIR ಮಾಡಿದ್ದೀವಿ. ಇದ್ರ ಬಗ್ಗೆ ಈ ವಿಷಯ ಬಗ್ಗೆ ಡಿಟೇಲ್ ಆಗಿ ಹೇಳೋದು ಇದ್ದರೆ ಅಲ್ಲಿ ನಮಗೆ ಡಿಪ್ಟಿ ಜನರಲ್ ಮ್ಯಾನೇಜರ್ ಅವರು ಬಂದು ನಮಗೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದರು. ಅವರು ಹೇಳಿದ ಪ್ರಕಾರ ಗುರುರಾಜ್ ಶಿವರಾಜ್ ಇವರು ಲೋಕಾಪುರ್ BDCC ಬ್ಯಾಂಕ್ ಬ್ರಾಂಚಲ್ಲಿ ಕೆಲಸ ಮಾಡ್ತಾಯಿದ್ರು. ಈ ಘಟನಾ ಸುಮಾರು ಮೇ ತಿಂಗಳು ಅಲ್ಲಿ ಆಗಿದೆ. ಅವನಿಗೆ ಏನಿದೆ ಲೋಕಾಪುರಲ್ಲಿ ಬ್ಯಾಂಕ್ BDCC ಬ್ರಾಂಚಲ್ಲಿ ಏನೇ ಪಬ್ಲಿಕ್ಕಿಂದ ಏನು ಕ್ಯಾಶ್ ಡಿಪಾಸಿಟ್ ಆಗ್ತಾಯಿತ್ತು ಅವ್ರಿಗೆ ಆ್ಯಸ್ ಪಾರ್ಟ್ ಆಫ್ ಮ್ಯಾನೇಜರ್ ಅವರಿಗೆ ಆಥರೈಸೇಷನ್ ಇತ್ತು ಆ ಹಣ ತೊಗೊಂಡು ಹೋಗಿ ಅಲ್ಲಿ ಲೋಕಲ್ SBI ಬ್ರಾಂಚಲ್ಲಿ BDCC ಬ್ಯಾಂಕ್ ಹೆಸರು ಮೇಲೆ ಒಂದು ಖಾತಾ ಇದೆ, ಮಾಸ್ಟರ್ ಖಾತಾ ಇದೆ. ಅಲ್ಲಿ ಹೋಗಿ ಇವರು ಹಣ ಡೆಪಾಸಿಟ್ ಮಾಡಬೇಕಾಗಿತ್ತು ಅಂತ ಇವ್ರದ್ದು ಡೈಲಿ ಡ್ಯೂಟಿಯಲ್ಲಿ ಬರುತ್ತೆ. ಇವರು ಆ ಭರವಸೆ ಮೇಲೆ ಡೈಲಿ ಹೋಗಿ ಅಲ್ಲಿ ಡೆಪಾಸಿಟ್ ಮಾಡ್ತಾಯಿದ್ರು. ಆದರೆ 1ನೇ ತಾರೀಕಿಂದ ಇವರು ರಜಾಗೆ ಹೋಗಿದ್ದರು. ಅನ್ಆಥರೈಸ್ ಅಬ್ಸೆನ್ಸ್ 2 days ಏನಾದರೂ ನನಗೆ ಇಂಜರಿ ಆಗಿದೆ ಪ್ರಾಪರ್ ರಜಾ ತೊಗೊಂಡು ಹೋದರು. 1 June ಇಂದ ಇವರು ವಿದೌಟ್ ಇನ್ಫಾರ್ಮೇಷನ್ ಅನ್ಆಥರೈಸ್ ಅಬ್ಸೆನ್ಸಲ್ಲಿ ಇದ್ದಾರೆ. ಅನ್ಆಥರೈಸ್ ಅಬ್ಸೆನ್ಸಲ್ಲಿ ಇದ್ದಾಗ ಇನ್ನೊಬ್ಬರಿಗೆ ಅವರು ಚಾರ್ಜ್ ಕೊಟ್ಟಿದ್ದರು. ಆ ಟೈಮಲ್ಲಿ ರಿವ್ಯೂ ಮಾಡುವಾಗ ಟೋಟಲ್ ಹಣ ಎಷ್ಟು ಡಿಪಾಸಿಟ್ ಆಗಬೇಕಾಗಿತ್ತು ಪ್ಲಸ್ ಆ ಖಾತೆಯಲ್ಲಿ ಎಷ್ಟಿದೆ ಆ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಇವ್ರಿಗೆ ಗೊತ್ತಾಯಿತು 65 lakh rupeesದು ಕಮ್ಮಿ ಇದೆ ಅಂದರೆ ಡಿಫ್ರೆನ್ಸ್ ಬರ್ತಾ ಇದೆ ಈ ಥರ. ಮತ್ತೆ ಡಿಟೇಲಲ್ಲಿ ಇನ್ಕ್ವೈರಿ ಮಾಡುವಾಗ ಇವರು ಇಂಟರ್ನಲ್ ಸಂಡು ಆಡಿಟ್ ಮಾಡಿದ್ದಾರೆ. ಆ ಪ್ರಕಾರ ಗೊತ್ತಾಯಿತು ಇವನು ನಮ್ಮ A1 ಆರೋಪಿ ಅವನು ಈ 65 lakh rupees ಒಂದ್ಸರಿ ಡೆಪಾಸಿಟ್ ಆದ ನಂತರ ಅವನದು ಪರ್ಸ್ನಲ್ ಖಾತೆ ಇದೆ IDFC ಬ್ಯಾಂಕಲ್ಲಿ, ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಲ್ಲಿಂದ ಮತ್ತೆ ಫರ್ದರ್ ವಿಡ್ರಾ ಮಾಡಿದ್ದಾರೆ. ಮತ್ತು 1ನೇ ತಾರೀಕಿಂದ ಬ್ಯಾಂಕ್ ಏನಾದರೂ ಹೇಳಿಲ್ಲದೆ ಇವರು ಗಾಯಬಾಗಿದ್ದಾರೆ. ಬೇಸಿಕಲಿ ಅಲ್ಲಿ ಡ್ಯೂಟಿಗೆ ಕೂಡ ಬರ್ತಾ ಇಲ್ಲ, ಮನೆಯಲ್ಲಿ ಕೂಡ ಇಲ್ಲ. ಈ ವಿಚಾರವಾಗಿ ಇವರು ನಿನ್ನೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು FIR ರಿಜಿಸ್ಟರ್ ಮಾಡಿದ್ದೀವಿ, ಮುಂದಿನ ತನಿಖೆ ಮಾಡ್ತೀವಿ. ಸದ್ಯಕ್ಕೆ ಅವ್ರ ವೈಫ್ ಅಲ್ಲಿ ಹುಬ್ಳಿ ಇರ್ತಾರೆ. ಇಲ್ಲಿ ಮನೆಯಲ್ಲಿ ಕೂಡ ನಾವು ಚೆಕ್ ಮಾಡಿಸಿದ್ದೀವಿ, ಅವ್ರ ಲೊಕೇಶನ್ ಗೊತ್ತಾಗಿಲ್ಲ. ಇಲ್ಲಿ ಕೂಡ ಇರಲಿಲ್ಲ, ಅವರು 2 months ಇರಲಿಲ್ಲ. ಮತ್ತು ಅವ್ರ ವೈಫ್ ಹತ್ತಿರ ಕೂಡ ಇಲ್ಲ. ಇದರಲ್ಲಿ ಪ್ರಾಬ್ಲಮ್ ಏನಿದೆ, ಅವರು 2 months ಆಯಿತು, 2 months ನಂತರ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ 1ನೇ ತಾರೀಕಿನ ಅವ್ರ ಹತ್ರ ಎಬ್ಸೆನ್ಸ್ ಇದ್ದಾರೆ. ಆಲ್ಮೋಸ್ಟ್ 27 ಅಂದರೆ ಹತ್ತಿರ 60 ದಿವಸ ಬರ್ತಾ ಇದೆ. ಅದ ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ FIR ಮಾಡಿದ್ದೀವಿ. ಮೊನ್ನೆ ಕೆಲವು ಪತ್ರಿಕಾ ಮಾಧ್ಯಮವರು ಕೂಡ ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದರು. ಆದ ನಂತರ ನಾವೇ ಖುದ್ದಾಗಿ ನಮ್ಮಿಂದ ಬ್ಯಾಂಕ್ ಅಥವಾ ಇದು ಡಿಸ್ಟ್ರಿಕ್ಟ್ ಬ್ಯಾಂಕ್ಗೆ ಕೂಡ ಅಪ್ರೋಚ್ ಆಗಿದ್ದೀವಿ. ಪ್ಲಸ್ ಇದಕ್ಕೆ DRCS ಅವರಿಗೆ ಕೂಡ ಅಪ್ರೋಚ್ ಆಗಿದ್ದೀವಿ. ಇದರಲ್ಲಿ ಯಾವುದು ಕ್ರಿಮಿನಲ್ ಎಲಿಮೆಂಟ್ ಇದೆ ದಯವಿಟ್ಟು ತಾವು ಬನ್ನಿ ನಮ್ಗೆ ಕಂಪ್ಲೇಂಟ್ ಕೊಡಿ, ನಾವು FIR ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಆ ವಿಚಾರವಾಗಿ ಅವ್ರು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು 2 ಉದ್ದೇಶ, ಫಸ್ಟ್ ಸಿಗಬೇಕು, ಪ್ರೆಸೆನ್ಸ್ ಎಲ್ಲಿದೆ ಅದು ಇಮಿಡಿಯೇಟ್ಲಿ ಸಿಗಬೇಕು. ಆ ವಿಚಾರವಾಗಿ ನಾವು ಬೇರೆ ಬೇರೆ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ಸೆಕೆಂಡ್, ಹಣ ಎಲ್ಲಿ ಹೋಗಿದೆ, ಸದ್ಯಕ್ಕೆ ಅವ್ರ ಪರ್ಸನಲ್ ಖಾತೆಯಲ್ಲಿ ಕೂಡ ಹಣ ಇಲ್ಲ, ಯಾವ ರೀತಿ ಹೋಗಿದೆ ಅದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇನ್ವೆಸ್ಟಿಗೇಷನಲ್ಲಿ ಮತ್ತೆ ಏನು ಕಂಡು ಬರುತ್ತೆ ನೋಡ್ತೀವಿ. ಅವ್ರು DCC ಬ್ಯಾಂಕ್ ಹೆಡ್ ಆಫೀಸಿಂದ ನಮಗೆ ಇದು ಡಿಸ್ಟ್ರಿಕ್ಟ್ ಆಫೀಸಿಂದ ನಮಗೆ ಅವ್ರ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಿಜ ಪೊಲೀಸ್ ಗಮನಕ್ಕಿತ್ತು. ಮೊನ್ನೆ ಕೆಲವು ಮಾಧ್ಯಮವರು ಹಾಕಿದ್ದಾರೆ, ಅದರಿಂದ ಗೊತ್ತಾಯಿತು. ಆಮೇಲೆ ನಾವು ಪ್ರೊಆಕ್ಟಿವ್ ಆಗಿ ಕೇಳಿದರು. ಅವರ ಪತ್ರ ಪ್ರಕಾರ ಅವರು ಇಂಟರ್ನಲ್ ಆಡಿಟ್ 1ನೇ ತಾರೀಕಿಂದ 1 ಜೂನಿಂದ ಅವ್ರು ರಜಾಗೆ ಹೋದ ನಂತರ ಅವ್ರು ಇಂಟರ್ನಲ್ ಆಡಿಟ್ ಸ್ಟಾರ್ಟ್ ಮಾಡಿದರು. ಮತ್ತು ಅವ್ರ ಕಡೆ ಡಿಟೇಲ್ ಕೇಳಬೇಕು. ಅವ್ರು ಡೈಲಿ ಪ್ರಾಕ್ಟೀಸಸ್ ಏನಿರುತ್ತೆ, ಆ ಥರ ಡಿಪಾಸಿಟ್ ಮಾಡುವಾಗ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಿರುತ್ತೆ, ಏನು ಫ್ರಾಡ್ ಮಾಡಿದ್ದಾರೆ, ಏನು ಸುಳ್ಳು ಹೇಳಿದ್ದಾರೆ ಅಂತ ಡಿಟೇಲ್ ಇನ್ವೆಸ್ಟಿಗೇಷನ್